ದೈವ ಕೃಪೆ. ದೈವದ ಕೃಪೆ ಇಲ್ಲದಿದ್ದರೆ ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ. ಭೀಮನು ಇದನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಆದ್ದರಿಂದಲೇ ಎಲ್ಲರಿಗಿಂತಲೂ ಹೆಚ್ಚಿನ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾನೆ. ಧರ್ಮವನ್ನು ಸಹ ಚೆನ್ನಾಗಿ ತಿಳ್ಕೊಂಡಿರ್ತಾನೆ. ಪಾಂಡವರು 12 ವರ್ಷಗಳ ವನವಾಸ ಮಾಡ್ತಾ ಇರುವಾಗ ಒಂದು ಸಲ ದೊಡ್ಡದಾದ ಹಾವೊಂದು ಭೀಮನ ದೇಹವನ್ನು ಸುತ್ತಕೊಂಡ್ಬಿಡುತ್ತೆ. 1000 ಆನೆಗಳ ಬಲವನ್ನು ಹೊಂದಿದ್ದರೂ ಸಹ ಆ ಹಾವಿನಿಂದ ಬಿಡಿಸ್ಕೊಳ್ಳೋದಕ್ಕೆ ಭೀಮನಿಗೆ ಸಾಧ್ಯವಾಗಲಿಲ್ಲ. ಧೃತರಾಷ್ಟ್ರನು ಸಹ 1000 ಆನೆಗಳ ಬಲವನ್ನು ಹೊಂದಿರ್ತಾನೆ. ಆಗ ಭೀಮನು ತಾನು ಧರ್ಮರಾಯನ ತಮ್ಮನು, ವಾಯುಪುತ್ರನು, ವರದಿಂದ ಜನಿಸಿದವನು, ಇಂತಹವನ್ನು ಬಂಧಿಸಿರುವೆ, ಆದ್ದರಿಂದ ನೀನು ಸಾಮಾನ್ಯನಲ್ಲ ಅಂತ ಹೇಳಿ ಗೊತ್ತಾಗತ್ತೆ. ಆದ್ದರಿಂದ ನೀನು ಯಾರು ತಿಳಿಸು ಅಂತ ಕೇಳ್ತಾನೆ. ಆಗ ಅದು ತನ್ನ ವೃತ್ತಾಂತವನ್ನು ಹೇಳುತ್ತೆ. ತನ್ನ ಹೆಸರು ನಹುಷ. 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದರಿಂದ ಅವನಿಗೆ ಇಂದ್ರ ಪದವಿ ಲಭಿಸುತ್ತೆ. ಆದರೆ ಪದವಿಯ ಜೊತೆಗೆ ಇಂದ್ರನ ಭಾರ್ಯೆಯಾದ ಶಚೀದೇವಿಯನ್ನು ಬಯಸ್ತಾನೆ. ಶಚೀದೇವಿ ಜಗನ್ಮಾತೆಯನ್ನು ಆರಾಧನೆ ಮಾಡ್ತಾಳೆ. ಆ ತಾಯಿಯ ಆಜ್ಞೆಯಂತೆ ನಹುಷನನ್ನು ಪಲ್ಲಕ್ಕಿಯಲ್ಲಿ ಬರಲು ಹೇಳ್ತಾಳೆ. ನಹುಷನು ಪಲ್ಲಕ್ಕಿಯನ್ನು ಹೊರಲು ಸಪ್ತ ಋಷಿಗಳನ್ನು ಕೇಳ್ತಾನೆ. ಅವರಲ್ಲಿ ಅಗಸ್ತ್ಯರು ನಿಧಾನವಾಗಿ ಚಲಿಸ್ತಾ ಇದ್ದಿದ್ದರಿಂದ ಕಾಲಿನಿಂದ ಒದಿತಾನೆ. ಕೂಡಲೇ ಅಗಸ್ತ್ಯರು ನಹುಷನಿಗೆ ಹಾವಾಗುವಂತೆ ಶಾಪವನ್ನು ಕೊಡ್ತಾರೆ. ಆ ಶಾಪವನ್ನು ನಿವಾರಿಸಲು ಧರ್ಮರಾಯನ ದರ್ಶನವಾಗಬೇಕು. ಆದ್ದರಿಂದ ನಿನ್ನ ದೇಹವನ್ನು ಸುತ್ತಕೊಂಡಿದ್ದೀನಿ, ನಿನ್ನನ್ನು ಬಿಡಿಸಲು ಧರ್ಮರಾಯ ಬರ್ತಾನೆ ಅಂತ ಹೇಳ್ತಾನೆ. ಭೀಮನು ನಹುಷನ ಮಾತುಗಳನ್ನು ಗೌರವಿಸ್ತಾನೆ. ಸುಮ್ಮನೆ ನಿಲ್ತಾನೆ. ತನ್ನ ಕರ್ತವ್ಯವನ್ನು ಮಾಡ್ತಾನೆ ಭೀಮಸೇನ.